ಈಡ ಪಾತ್ರ ಈಡ ಪಾತ್ರ ಅಂದ್ರೆ ಈ ಮಣ್ಣುಡು ಸತ್ಯ ಧರ್ಮ ನ್ಯಾಯ ನೀತಿ ಉಂಡ ಏರ್ಲ ಪಾತ್ರ ಎಲ್ಲಾರ್ಲ ಪಾತ್ರ ಈ ಮಣ್ಣುಡು ಸತ್ಯ ನ್ಯಾಯ ನೀತಿ ಧರ್ಮ ಉಂಡ ಒಂದೇ ಪಾತ್ರ 10 ವರ್ಷ ದುಮ್ಮಲಕ್ಕೆ ಏನಿತ್ತು ಅಲ್ಪ ಬತ್ತದು ಗೊತ್ತುಂಡ ನೆನಪುಂಡದೆ ಉಂಡದೆ ಬದಿ ಇತ್ತೇನು ಅವಾಗ ಪೂರ ಡೈರೆಕ್ಟ್ ಬರೋನಿತ್ತೇನು ಇತ್ತ ಮಾತ್ರ ಇನ್ಫ್ಲುಯೆನ್ಸ್ ಅದೊಂದು ಗೊತ್ತಾಗಿಲ್ಲ. ಸರ್ ನಮ್ದು ಜ್ವಾಲಾಮುಖಿ ಯೂಟ್ಯೂಬ್ ಚಾನಲ್ ಇದೆ ಸರ್ ನಮ್ದು. ನಿಮ್ದೊಂದು ವಿಡಿಯೋ ವೈರಲ್ ಆಗಿತ್ತು ನೋಡಿ ಸರ್. ವಿಡಿಯೋ ನಾನು ಕೂಡ ಹಾಕಿನ ಆ ವಿಡಿಯೋ. ಯಾವ್ದು ಹೇಳಿ? ಧರ್ಮಾಧಿಕಾರಿ ಹೆಗ್ಡೆ ಅವ್ರ ವಿಡಿಯೋ ಸರ್. ಅವ್ರ ಹತ್ರ ಮಾತಾಡಿದ್ರು, ನೇರವಾಗಿ ಪ್ರಶ್ನೆ ಕೇಳಿದ್ರಲ್ಲ. ಆ ವಿಡಿಯೋ ಸರ್. ಅಲ್ಲ, ನಾನು ವಿಡಿಯೋ ಅವರ ಹತ್ರ ಒಂದು ಏನೋ ಮಾತಾಡಿದಲ್ಲ, ನಾನು ಅಲ್ಲಿ ಹೋಗಿ ನಾವು ಮಾತಾಡಿದ ಒಂದು ಇದು, ನಾವು ಬಾರ್ಡರ್ ಕರ್ನಾಟಕ ಕಾಸರಗೋಡು ಕನ್ನಡ ಕೇರಳದ ಬಾರ್ಡರ್ ಅಲ್ಲಿ ಇರುವವರು ಅಂತ. ಅದೇ ಸರ್, ನೇರವಾಗಿ ಪ್ರಶ್ನೆ ಮಾಡಿದ್ರಲ್ಲ, ಇಲ್ಲಿ ಧರ್ಮ ಇದೆಯಾ ಅಂತದೆಲ್ಲ ಕೇಳಿದ್ರಲ್ಲ ಅವ್ರನ್ನ. ಈಗ ನಿಮ್ ತರ ಯಾರು ಕ್ವಶನ್ ಇದ್ದವರಿಗೆ ಯಾರು ಮಾಡಿಲ್ಲ ಸರ್. ಯಾವ ಮಾಧ್ಯಮದವ್ರ ಸಮೇತ ಹೋಗಿ ಮಾಡಿಲ್ಲ. ಅದೇ ನೀವು ಕೋಲ ಇದರಲ್ಲಿ ಬಂಡವಾಳ ಇದಾಗುತ್ತೆ, ನೀವು ದೇವರು ಪರೀಕ್ಷೆ ಮಾಡ್ತಾನೆ, ಮತ್ತೆ ಆಮೇಲೆ ಮಕರ ಸಂಕ್ರಾಂತಿ ಅದು ಏನೋ ಹೇಳಿದ್ರ ಸರ್. ನೀವು ತುಳು ಭಾಷೆ ಹೇಳ, ನಮ್ಗೆ ಅದು ಕ್ಲಾರಿಫಿಕೇಶನ್ ಗೊತ್ತಾಗಲ್ಲ ಸರ್. ಅದಕ್ಕೋಸ್ಕರನೇ ನಿಮ್ಗೆ ಫೋನ್ ಮಾಡಿದ್ದು. ಅಲ್ಲ, ನಾನು ತುಳು ಇಲ್ಲ ಮಲಯಾಳದಲ್ಲಿ ಹೇಳಿದ್ದೆ ಸರ್. ಮಲಯಾಳ ತುಳು ಸರ್, ನನಗೆ ಅದು ಅರ್ಥ ಆಗಲಿಲ್ಲ ಸರ್. ಅದಕ್ಕೋಸ್ಕರ ನಿಮ್ಗೆ ಕ್ಲಾರಿಫಿಕೇಶನ್ ಸರ್ ಕೇಳಿದ್ದು. ಸರ್ ಏನ್ ನಡೀತಾರ ಅವತ್ತು ಘಟನೆ ಏನ್ ನಡೀತಾರ ಅವತ್ತು? ಎಲ್ಲಿ? ಅದೇ ಧರ್ಮಸ್ಥಳ ಸರ್, ನೀವು ಹೋಗಿದ್ರಲ್ಲ ಅವತ್ತು. ಅವತ್ತು ನಾವೊಂದು ಹರಕೆ ಮುಖಾಂತರ ಒಂದು ನಮ್ಮ ತರವಾಡಿನದ್ದು ಪುತ್ತೂರು ಕುರಿಂಜದಲ್ಲಿ, ನಮ್ಮ ತರವಾಡು ಕುರಿಂಜ ಹರಿಹರ, ಅದರೊಂದು ಬಗ್ಗೆ ನಾವು ಅಲ್ಲಿ ಅದರ ಹರಕೆ ಮುಗಿಸಲಿಕ್ಕೆ ಅಂತ ಹೋಗುವಾಗ ಅಲ್ಲಿ ನಮ್ಮ ಹರ್ಷೇಂದ್ರ ಅವರು ಒಳಗೆ ಕೂತ್ಕೊಂಡಿದ್ರು. ಅವರು ಈ ನಮ್ಮ ಇಲ್ಲಿಂದ ಜೋಯಿಸರೊಂದು ಪಟ್ಟಿ ಕೊಟ್ಟಿದ್ದಾರೆ, ಒಂದು ಕಾಗದ, ಅದನ್ನು ಕೊಂಡೋಗಿ ತೋರಿಸುವಾಗಲೇ ಹೇಳಿದ್ರು ಭಂಡಾರಕ್ಕೆ 1000 ಹಾಕಿ ಅಂತ. ಭಂಡಾರಕ್ಕೆ 1000 ಹಾಕಿ ಅಂತ ಹೇಳಿದ್ರು. ಭಂಡಾರಕ್ಕೆ 1000 ಹಾಕುವಾಗ ದೇವರು, ನಾನು ಕೇಳಿದೆ, ಈ ಭಂಡಾರಕ್ಕೆ ಇಷ್ಟು ಕ್ಯೂ ಅಲ್ಲಿಂದ ಇಲ್ಲಿವರೆಗೆ ಕ್ಯೂ ನಿಂತು ಈ ಭಂಡಾರಕ್ಕೆ 1000 ಹಾಕಿ ಅಂತ ಹೇಳಿ ದೇವರ ಮಂಜುನಾಥರ ಆತಲ ಹೇಳಿದ್ರ 1000 ಹಾಕ್ಬೇಕು ಅಂತ ಹೇಳಿ. ನಮ್ಮ ಭಕ್ತಿಯಲ್ಲಿ ಇದ್ದದನ್ನು ಅಲ್ಲ, ಅದು ನಿಮ್ಮ ಹರಕ್ಕೆ ಸಂಬೇಕಾದ್ರೆ ನಾವು ಹೇಳಿದನ್ನು ಇಲ್ಲಿ ಕೇಳ್ಬೇಕು. ನಾವು ಹೇಳಿದಾಗೆ ಕೇಳಿದ್ರೆ, ನಾವು ಹೇಳಿದಾಗೆ ಕೇಳಿದ್ರೆ ನಾವು ಪ್ರಾರ್ಥನೆ ಮಾಡ್ತೇವೆ. ಅದರಲ್ಲಿ ಹೇಳಿ ಸರ್. ಅದಕ್ಕೆ ನಾನು ಹೊರಗೆ ಬಂದು ನಾನು ಈ ತರ ಹೇಳಿದ್ದು, ನಾವು ಕರ್ನಾಟಕ ಬಾರ್ಡರ್ ಇಂದ ಬರುವವರು, ನಮಗೆ ಈ ತರದ ಇದಾಗ್ತದೆ, ನಾವು ಸೌಜನ್ಯ ಪರವಾಗಿ ಇದು ಇರ್ತೇವೆ ಅಂತ ಮಲಯಾಳದಲ್ಲಿ ಹೇಳಿದ ಅಷ್ಟೇ, ಒಂದು ವಾಯ್ಸ್ ಆಗಿದ್ದು ಅಷ್ಟೇ. ಅಂದ್ರೆ ಅಲ್ಲಿ ದುಡ್ಡಿಗೆ ವ್ಯಾಲ್ಯೂ ಸರ್, ಅಲ್ಲಿ ಏನು ಭಕ್ತಿ ಎಂಬುದಿಲ್ಲ. ಇಲ್ಲ 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 ಭಕ್ತಿ ಆದ್ರೆ ನಮ್ಮಲ್ಲಿ ಆ ತರ 1000 ಭಂಡಾರಕ್ಕೆ 1000 ಹಾಕಿ ಅಂತ ಹೇಳ್ತಾರ. ಫಸ್ಟ್ ಹೇಳಿದ್ದು ಅದೇ, 1025 1025 ಅಲ್ಲ 1025 ಹಾಕಿ. ಅಂದ್ರೆ ನಮ್ಮ ದೇವ್ರನ್ನ ಇಟ್ಕೊಂಡು ಅವರು ಬಿಸ್ನೆಸ್ ಮಾಡ್ತಾ ಇದಾರೆ ಅವರು. ಹೌದೌದು, ಕರೆಕ್ಟ್ ಕರೆಕ್ಟ್. ಅದಕ್ಕೋಸ್ಕರನೇ ನೀವು ಅಲ್ಲಿ ಹೋಗಿ ಅವ್ರನ್ನ ಇಲ್ಲಿ ಧರ್ಮ ಉಂಟಾ ಅಂತದೆಲ್ಲ ಕೇಳೋದು. ಹೌದು 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 ಹೌದು. ಸರ್ ನಿಮ್ದು ಕಾವ್ಯ ರೆಕಾರ್ಡ್ ಆಗಿದೆ, ಯೂಟ್ಯೂಬ್ ಅಲ್ಲಿ ಹಾಕೋಲ್ಲ ಸರ್? ನಾವು 4 ಜನ ತಿಳ್ಕೊಬೇಕು ಸರ್. ಯಾಕಂದ್ರೆ ಭಕ್ತಾದಿಗಳು ಹೋಗ್ತಾರೆ ಅಲ್ಲಿ, ದೈವ ನಮ್ ದೇವ್ರನ್ನ ಇಟ್ಕೊಂಡು ಬಿಸ್ನೆಸ್ ಮಾಡ್ತಾರೆ ಅಂಬೋದು ಗೊತ್ತೇನೆ ಆಗ್ತಿಲ್ಲ ಸರ್ ಜನಗಳಿಗೆ. ಎಷ್ಟು ಹೇಳ್ತಾ ಇದೀವಿ, ಎಷ್ಟು ಅವೇರ್ನೆಸ್ ಮೂಡಿಸ್ತಾ ಇದೀವಿ ನಾವು. ಹೌದು, ಎಷ್ಟು ಅನ್ಯಾಯ ಆಗ್ತಿದೆ. ಅದು ಎಷ್ಟು ಆಗ್ತದೆ ಅದೇ. ಅದು ಮಾತ್ರ ಏನಂದ್ರೆ ಪಾಪದವರಾದ ಕಾರಣ ಅಲ್ಲಿ ಗೊತ್ತಾಗುದಿಲ್ಲ. ದೊಡ್ಡವರಾದ್ರೆ ಅದು ಪ್ರಶ್ನೆ ಆಗ್ತದೆ, ಇದಾಗ್ತದೆ. ಮಿನಿಸ್ಟರ್ಗಳು ಇರ್ತಾರೆ, ಅದಕ್ಕೆ ಬೇಕಾದ ಉದ್ಯೋಗಸ್ಥನವರಿದ್ದಾರೆ, ಎಲ್ಲರಿದ್ದಾರೆ. ಅಲ್ಲ ಸರ್, ನಮ್ಮಂತವರು ಪಾಪದವರಿಗೆ ಏನಿಲ್ಲ, ಅದು ಹೋಗು ನದಿ ಆಯ್ತು ಅಷ್ಟೇ. ಅದೇ ನೋಡಿ ಸರ್, ನಿಮ್ ತರನೇ ಯಾರು ಅವ್ರ ಹತ್ರ ಹೋಗಿ ಡೈರೆಕ್ಟ್ ಆಗಿ ಕ್ವಶನ್ ಕೇಳೇ ಇಲ್ಲ ಇದುವರೆಗೂ. ಯಾವ ಮಾಧ್ಯಮದವರು ಸಮೇತ ಹೋಗಿಲ್ಲ. ಹೌದು ಹೌದು. ನಿಮ್ ನಂಬರ್ ನಾವು ಹೆಂಗ್ ಕಲೆಕ್ಟ್ ಮಾಡ್ಕೊಂಡು ನಮ್ಮ ಸೋರ್ಸ್ ಇಂದ ನಾವು ನಿಮಗೆ ಫೋನ್ ಹಾಕಿದ್ವಿ ಸರ್ ನಾವು. ಸರ್ ಮತ್ತೆ ಅವಾಗಿಂದ ನಿಮ್ಗೆ ಬೆದರಿಕೆ ಏನು ಬರ್ಲಿಲ್ಲ ಸರ್? ಮತ್ತೆ ನೀವು ಅಷ್ಟು ಮಾತಾಡಿ ಬಂದ್ರಲ್ಲ ಅವಾಗ. ಏನು ಸರ್ ಹೇಳಿ ಸರ್? ಸರ್ ನೀವು ಅಷ್ಟು ವಿಡಿಯೋ ಮಾಡಿ ಅಷ್ಟು ಅವ್ರಿಗೆ ಹೇಳಿ ಬಂದ್ರಲ್ಲ ಸರ್, ನಿಮ್ಗೆ ಬೆದರಿಕೆ ಏನು ಬರ್ಲಿಲ್ವಾ? ನೀವು ಖಾಲಿ ಬೀಳಲಿಲ್ಲ, ನಾವು ಖಾಲಿ ಬೀಳೋದಾದ್ರೆ ದೇವ್ರಿಗೆ ಬೀಳ್ತೀವಿ, ಇವ್ರಿಗೆ ಬೀಳೋದಿಲ್ಲ ಅಂತ ಹೇಳಿದ್ರಲ್ಲ ನೀವು. ಹೌದು ಹೌದು ಹೌದು. ಅಂದ್ರೆ ಅಲ್ಲ ಸರ್ ಹೇಳಿ. ನಾನು ಹೇಳಿದ್ ನಿಮ್ಗೆ ಅರ್ಥ ಆಗಿಲ್ಲ ಅನ್ಕೊಂಡಿದ್ದೀನಿ. ಅಲ್ಲ ಸರ್, ಅದೇ ಅವರು ಅಲ್ಲಿ ಅವ್ರೇನು ಬಂಡ್ರ ಅಂತಾರಲ್ಲ ಸರ್, ಅವರು ಸೆಕ್ಯೂರಿಟಿಗಳು, ಇವರಿಂದ ಹೆಗಡೆ ಸೆಕ್ಯೂರಿಟಿಗಳೇ ಖಾಲಿ ಬೀಳು ಅಂತಂದ್ರಲ್ಲ ನೀವು. ಅವಾಗ ನನಗೆ ಅರ್ಥ ಆಗಿದ್ದು, ನಾವು ಖಾಲಿ ಬೀಳೋದ ಅವಶ್ಯಕತೆ ಇಲ್ಲ,
ದೇವ್ರಿಗೆ ಬೇಕಾದ್ರೆ ಬೀಳ್ತೀವಿ ಇವ್ರಿಗೆ ಬೀಳಲ್ಲ ಅಂತ ಹೇಳಿದ್ರಲ್ಲ, ಹೌದು. ಅದು ನಮಗೆ ಬಹಳ ಇಷ್ಟ ಆಯ್ತು ಸರ್. ಹೌದು, ಇವ್ ಎಲ್ಲ ಜನಗಳು ಹೋಗಿ, ರಾಜಕಾರಣಿಗಳು, ದೊಡ್ಡ ದೊಡ್ಡ ವ್ಯಕ್ತಿಗಳೆಲ್ಲ ಹೋಗಿ ಅವ್ರು ಖಾಲಿ ಬೀಳ್ತಾರೆ. ಕಾಲಿಗೆ ಬೀಳೋದು ಮಾತ್ರ ಅಲ್ಲ, ಅವರಿಗೆ VIP ಗಳಿಗೆ ಬಂದು ನಿಲ್ಲಿಕ್ಕೆ ಅವರಿಗೆ ಬೇಕಾದ್ರೆ 1000 ಅಲ್ಲ 2000 ಬೇಕಾದ್ರೆ ಆ ಕಡೆ ಅವರಿಗೆ ಹಿಂದಿನ ಕಡೆಯಿಂದ ಬೇರೆ ದಾರಿ ಉಂಟು. ಆ ದಾರಿಯಲ್ಲಿ ಸ್ಪೆಷಲ್ ಹೋಗಿ ದೇವರನ್ನು ಕಾಣ್ಲಿಕ್ಕೂ ಇದು ಹಣ ಇದ್ರೆ ಅಲ್ಲಿ ಕಾಣ್ಲಿಕ್ಕೆ ಆಗ್ತದೆ. ನಮ್ಮಂತ ಪಾಪದವರು ಸಂಜೆವರೆಗೆ ಅಲ್ಲಿ ಕ್ಯೂ ನಿಂತು ಇದು ಮಾಡ್ಬೇಕು. ಅಲ್ಲ ಸರ್, ಇನ್ನೊಂದು ಕ್ವಶನ್ ಕೇಳಿ ಸರ್. ನೀವು ಧರ್ಮಾಧಿಕಾರಿ ಪಟ್ಟದಿಂದ ಇಳಿದು ಬರ್ಬೇಕಂತ ಏನು ಹೇಳಿದ್ರಲ್ಲ ಸರ್, ಅದು ಧರ್ಮಾಧಿಕಾರಿ ಪಟ್ಟದಿಂದ ಅದೇನೋ ಗದಿಗೆಯಿಂದ ಇಳಿದು ಬರ್ಬೇಕು ಎಂಬ ಏನೋ ಹೇಳಿದ್ರಲ್ಲ ಸರ್, ಅದಕ್ಕೆ ಸರ್ ಅದು? ಅದು ನಾನೇ ಹೇಳಿದ್ದು. ಧರ್ಮ ಅಂದ್ರೆ ಎಲ್ಲ ಈ ಗದಿ ನಾವು ಕರ್ನಾಟಕ ಮತ್ತು ಕೇರಳದ ಗದಿ ಕಾಸರಗೋಡು ಬೆಳ್ಳೂರು, ಕರ್ನಾಟಕದ ಗದಿ ಸುಳ್ಯ ಪದವು ಕರ್ನಾಟಕ ಅಂತ ಹೇಳಿ. ಅಲ್ಲಿ ಈ 2 ಭಾಗದವರು ಇರುವುದು ಒಂದೇ ಧರ್ಮಸ್ಥಳ ಅಂತ ಹೇಳಿ, ಧರ್ಮದ ಬಗ್ಗೆ ಅಲ್ಲದ್ರೆ ಧರ್ಮಸ್ಥಳದ ದೇವರ ಬಗ್ಗೆ ಒಂದು ನಂಬಿಕೆ ಇಟ್ಟುಕೊಂಡು ನಾವು ಹೋಗುವಾಗ ಆ ತರ ಅಲ್ಲಿ ದ್ರೋಹ ಆಗ್ತದೆ ಅಂತ ಹೇಳಿ. ಅಲ್ಲ ಸರ್, ನಮಗೇನು ಅರ್ಥ ಆಯ್ತು ಅಂದ್ರೆ ಇಲ್ಲಿ ಧರ್ಮಾಧಿಕಾರಿ ಪಟ್ಟವನ್ನು ಬಿಟ್ಕೊಡ್ಬೇಕು ಸಂಕ್ರಾಂತಿಗೆ ಏನೋ ಹೇಳಿದ್ರ ಸರ್ ನೀವು? ಓಕೆ ಸರ್. ಸರ್ ನಿಮ್ದು ಪ್ರಸಾರ ಮಾಡ್ಬೋದಾ ನಿಮ್ಮ ಆಡಿಯೋನ? ನಿಮ್ಮ ಆಡಿಯೋ ಪ್ರಸಾರ ಮಾಡ್ಬೋದಾ ಸರ್ ನಾವು? ಅಲ್ಲ, ಪ್ರಚಾರ ಮಾಡೋದ್ರಲ್ಲಿ ನನಗೆ ಏನು ತಪ್ಪು ಧಾರಣೆ ಏನೇ ಇರಲಿಲ್ಲ. ಪ್ರಚಾರ ಮಾಡೋದ್ರಲ್ಲಿ ಏನು ತೊಂದರೆ ಇಲ್ಲ. ಅದಕ್ಕೋಸ್ಕರ ಕೇಳ್ತೀರಾ ಸರ್? ಅದಕ್ಕೋಸ್ಕರ ನಾವು ಏನೇ ಒಂದು ಪ್ರಸಾರ ಮಾಡಿದ್ರು ನಾವು ನಿಮ್ಮನ್ನ ಕೇಳ್ಕೊಂಡೆ ಮುಂದುವರಿತೀವಿ ಸರ್ ಓಕೆ. ಅಂದ್ರೆ ಸರ್ ನೀವು ಗ್ರೇಟ್ ಬಿಡಿ ಸರ್. ಯಾರು ಇದುವರೆಗೂ ಹೋಗಿ ಹೆಗ್ಡೆ ಅವ್ರನ್ನ ನೇರವಾಗಿ ಪ್ರಶ್ನೆ ಮಾಡಿದಿಲ್ಲ. ಮಾಡಿದಾರೋ ಅಕಸ್ಮಾತ್ ಮಾಡಿದ್ರೆ ಇರ್ಬೋದು, ನಮಗಂತೂ ಗೊತ್ತಾಗಿಲ್ಲ. ಅವ್ರು ಎದ್ರಿಕೊಂಡು ಜೀವ ಭಯದಿಂದ ಹೇಳ್ತಾ ಇಲ್ಲ ಗೊತ್ತಿಲ್ಲ, ಅವ್ರೇನು ಜೀವಂತವಾಗಿದ್ದಾರೆ ಗೊತ್ತಿಲ್ಲ. ಬಟ್ ನೀವು ಆರಾಮ್ ನೆಮ್ಮದಿಗೆ ಇದ್ದೀರ ಅಂದ್ರೆ ಸರ್, ಮಂಜುನಾಥ ಅಣ್ಣಪ್ಪ ಸ್ವಾಮಿ ನಿಮಗೆ ನಿಮ್ಮ ಮೇಲೆ ಆಶೀರ್ವಾದ ಮಾಡ್ತಾರೆ ಸರ್. ಮಾಡಿದ ತಟ್ಟಿಗೆ ನೀವು ಇರ್ತಕ್ಕಂಥ ಸರ್. ನಿಮಗೆ ಅಲ್ಲ ಸರ್, ನಿಮ್ಗೆ ಜೀವ ಬೆದರಿಕೆ ಕಡೆ ಮತ್ತೆ ಏನು ಎದುರಿಸೋದಂಥದ್ದು ಅದೇನು ಬರ್ಲಿಲ್ಲ ಸರ್ ನಿಮಗೆ? ನಮಗೇನಾದ್ರು ಬರ್ಲಿಲ್ಲ. ಅದು ನಾವು ಹೇಳಿದ್ದೆ ಅವರಿಗೆ ಅದು ಗೊತ್ತಾಗೇ ಇಲ್ಲಲ್ಲ. ನಾನು ಡೈರೆಕ್ಟ್ ಅವರಲ್ಲೇ ನಮ್ಮ ಸೊಟ್ಟೆಲ್ಲ ಬಿಚ್ಚಿ ಕ್ಯೂ ನಿಂತು ದೇವಸ್ಥಾನ ಒಳಗೆ ಹೋಗುವಾಗ ಇವರು ಹರ್ಷೇಂದ್ರ ಅಲ್ಲಿ ಒಳಗೆ ಕೂತ್ಕೊಂಡುಂಟು. ನಮ್ಮ ಈ ಜೋಯಿಸರು ಕೊಟ್ಟ ಕಾಗದ ತೋರಿಸುವಾಗ 1025 ಭಂಡಾರಕ್ಕೆ ಹಾಕಿ ಅಂತ ಹೇಳಿದ್ರು. ಆಗ ನಾನು ಕೇಳಿದೆ, 1025 ಭಂಡಾರಕ್ಕೆ ದೇವರ ಮಂಜುನಾಥರು ಆ ತರ ಹೇಳಿದ್ರ? ಅಷ್ಟು ಹಾಕಿದ್ರಮ್ಮ? ಅಲ್ಲ, ಅದು ನಾವು ಹೇಳಿದಾಗೆ ಕೇಳ್ಬೇಕು. ನಾವು ಹೇಳಿದಾಗೆ ನೀವು ಭಂಡಾರಕ್ಕೆ ಹಾಕಿದ್ರೆ ನಿಮ್ಮದು ಮೋಕ್ಷ ಆಗ್ತದೆ, ಇಲ್ಲ ಇದ್ರೆ ಆಗುದಿಲ್ಲ ಅಂತ ಹೇಳಿದ್ರು. ಅಂದ್ರೆ ದೇವಸ್ಥಾನಕ್ಕೆ ಹೋದ್ರೆ ಅವ್ರು ಎಷ್ಟು ಹೇಳ್ತಾರೆ ಅಷ್ಟು ದುಡ್ಡು ಕಟ್ಟಿದ್ರೆ ಮಾತ್ರ ದೇವ್ರ ದರ್ಶನ ಆಗುತ್ತೆ, ನಿಮ್ಗೆ ಮೋಕ್ಷ ಆಗುತ್ತೆ, ಆಗೋದಿಲ್ಲ ಸರ್. ನಾವ್ ಇದನ್ನೇ ಇಟ್ಕೊಂಡು ಹೇಳ್ತಾ ಇದೀವಿ ಸರ್. ಅಲ್ಲಿ ಹೋಗಿ ನೀವು ನೋಡಿ ದೇವಸ್ಥಾನಕ್ಕೆ ಕೈ ಮುಗಿರಿ, ಪ್ರಾರ್ಥನೆ ಮಾಡಿ, ಅಲ್ಲಿ ದೇವ್ರ ದುಡ್ಡು ಕೇಳೋದಿಲ್ಲ ಅಂತ ಹೇಳ್ತಾ ಇದೀವಿ. ಬಟ್ ಆ ಸ್ಥಾನದಲ್ಲಿ ಇವ್ರು ನಿಂತ್ಕೊಂಡು ನಮ್ ದೇವ್ರ ನಿಂತ್ಕೊಂಡು ಬಿಸ್ನೆಸ್ ಮಾಡ್ತಾ ಇದಾರೆ. 1000 ಕೊಡ್ರಿ, 1025 ಕೊಡ್ರಿ, ಹಂಗಾರ ನಿಮ್ಗೆ ಪೂಜೆ ಹಂಗಾಗುತ್ತೆ ಹಿಂಗಾಗುತ್ತೆ ಸರ್. ಅವ್ರು ಹಿಂದೂಗಳೇ ಅಲ್ಲ, ಹಿಂದೂಗಳ ಭಾವನೆಗೆ ಧಕ್ಕೆ ಸರ್. ಹೌದಲ್ವಾ ಸರ್ ಇದು? ನಮ್ ಭಾವನೆ ಜೊತೆ ಆಟ ಆಡ್ತಿದಾರ ಅವರು ದುಡ್ಡು. ಇವಾಗ ಕೋರ್ಟ್ ಕೂಡ ಹೋಗಿರೋದೇನು ಸರ್, ನಮ್ಗೆ ಬಿಸ್ನೆಸ್ ಲಾಸ್ ಆಗಿದೆ ಅಂತ ಹೋಗಿದ್ದಾರೆ. ದೇವಸ್ಥಾನಕ್ಕೆಲ್ಲ ಹಿಂಗ್ ಜನ ಬರ್ತಾ ಇಲ್ಲ ಅಂತ ಹೇಳಿದ್ರೆ ಕೋರ್ಟ್ ಹೋಗಿರ್ತಕ್ಕಂಥದ್ದು. ಇದು ಜನಗಳಿಗೆ ಅರ್ಥ ಆಗ್ಬೇಕು ಸರ್, ಮೇನ್ ಅರ್ಥ ಆಗ್ಬೇಕು ಇದು. ಕೋರ್ಟಿಗೆ ಯಾವ್ದು ಹೇಳಿ ಸರ್? ಅದೇ ಸರ್, ನಾವು ಧಕ್ಕೆ ಆಗಿದೆ, ದೇವಸ್ಥಾನಕ್ಕೆ ಧಕ್ಕೆ ಆಗಿದೆ, ಭಕ್ತಾದಿಗಳು ಬರ್ತಾ ಇಲ್ಲ, ಹಿಂಗ್ ದುಡ್ಡು ಬರ್ತಾ ಇಲ್ಲ ಅಂತ ಹೇಳಿ ಕೋರ್ಟ್ಗೆ ಹೋಗಿದ್ದಾರೆ. ನಾವು ಸಂತ್ರಸ್ತರಾಗ್ಬಿಟ್ಟಿದೀವಿ. ಅವ್ರಿಗೆ ದುಡ್ಡು ಬಂದಿಲ್ಲ ಅಂದ್ರೆ ಸಂತ್ರಸ್ತರಾಗಿದಾರಲ್ಲ ಸರ್. ನಮ್ ದೇವ್ರನ್ನ ಅಡ್ಡ ಹಿಡ್ಕೊಂಡು ದುಡ್ಡು ಮಾಡ್ತಿದ್ದಾರೆ. ಎಷ್ಟೋ ಜನಗಳ ಕೊಲೆ ಆಗಿದೆ, ಸುಲಿಗೆ ಆಗಿದೆ, SIT ತನಿಖೆ ದಿಕ್ಕನ್ನು ತಪ್ಪಿಸ್ತಾ ಇದಾರೆ. ಇಷ್ಟೆಲ್ಲ ಆದ್ರೂ ಅವ್ರು ಸಂತ್ರಸ್ತರಾಗ್ತಾರೆ. ಯಾವ ರೀತಿ ಅನ್ಬೇಕು ಸರ್ ಇದ್ದ? ನಮ್ಮ ಧರ್ಮದ ಮೇಲೆ ಮತ್ತೆ ಹೇಳ್ತಾರೆ, ನಾವೇ ಹಿಂದೂ ಹಿಂದೂ ಅಂತ ಹೇಳೋದಿದೆ. ಅಲ್ಲ ಸರ್, ನಿಮ್ ಹತ್ರ 1000 ರೂಪಾಯಿ ಇಸ್ಕೊಂಡೆ ನಿಮ್ಗೆ ದರ್ಶನ ಮಾಡಕ್ ಬಿಡ್ತಾರೆ. ಅಕಸ್ಮಾತ್ ಬಡವರು ಬಗ್ಗರೇಲಿ ದೇವ್ರನ್ನ ಬೇಡಿಕೊಂಡ್ ಬರೋನು ಏನಾದ್ರು ಒಳ್ಳೇದಾಗತ್ತಂತ ಹೋದ್ರೆ ಅವ್ರು ದೇವ್ರ ದರ್ಶನಕ್ಕೆ ಬಿಡ್ತಾ ಇಲ್ವಾ ಸರ್ ಇವರು? ಇಲ್ಲ ಬಿಡಕ್ ಚಾನ್ಸೇ ಇಲ್ಲ ಬಿಡಿ ಸರ್. ಒಟ್ಟಲ್ಲಿ ದುಡ್ಡು ಮೇನ್, ದುಡ್ಡು ದರ್ಶನಕ್ಕೆ ಬೇಕಾಗಿರ್ತಕ್ಕಂಥದ್ದು ದುಡ್ಡು. ಹೌದು ದುಡ್ಡು. ಮತ್ತೆ ಹೇಳುದು ಧರ್ಮ ಅಂತ. ಧರ್ಮಸ್ಥಳದಲ್ಲಿ ಧರ್ಮ ಇನ್ನೂ ಇಲ್ಲ. ಎಲ್ಲ ದುಡ್ಡು ಕೊಟ್ರೆ ಮಾತ್ರ ಅಲ್ಲಿ ಸಿಗುತ್ತೆ. ಇವಾಗ ಸರ್ ಫೈನಲ್ ಆಗಿ ಏನ್ ಹೇಳ್ತಿದ್ದಾರೆ ಅಂದ್ರೆ, ನೀವು ಧರ್ಮಸ್ಥಳದಲ್ಲಿ ದುಡ್ಡು ಕೊಟ್ರೆ ಮಾತ್ರ ದೈವ ದರ್ಶನ ಆಗುತ್ತೆ, ಧರ್ಮ ದರ್ಶನ ಆಗುತ್ತೆ. ದುಡ್ಡಿಲ್ಲ ಅಂದ್ರೆ ಏನೂ ಇಲ್ಲ. ಇಲ್ಲ. ಸರಿ ಸರ್. ಓಕೆ ಸರ್, ಥ್ಯಾಂಕ್ ಯು ಸರ್. ಓಕೆ, ಥ್ಯಾಂಕ್ ಯು.
ಅಕ್ಕ ಅದು ಬಾ ನೋಡಂತೆ ಅಡ್ಡ ಉಂತಲೇ ಉಂತಲೇ